ಇದು ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಗ್ರಾಮದ ರೈತನ ಈರುಳ್ಳಿ ಬೆಳೆದ ಸಮಸ್ಯೆ. ಬಾಗಲಕೋಟೆ ತಾಲೂಕು ಹಳ್ಳೂರು ಗ್ರಾಮದ ರೈತ ಹನುಮಂತಪ್ಪ ದೊಡ್ಡಪ್ಪ ರಕರೆಡ್ಡಿ ಎಂಬುವರು 3 ಎಕರೆ 15 ಗುಂಟೆ ಜಮೀನಿನಲ್ಲಿ ಸರ್ವೆ ನಂಬರ್ 80/4/5ರಲ್ಲಿ 3 ಎಕರೆ 15 ಗುಂಟೆಯಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ದಾರೆ. ಬೆಳೆ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ಅತಿವೃಷ್ಟಿಗೆ ಮಳೆಗೆ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿದೆ. ಈ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು GPS ಅನ್ನು ಮಾಡಿದ್ದಾರೆ. GPS ಅನ್ನು ಮಾಡಿದಂಥ ಸಂದರ್ಭದಲ್ಲಿ ಜಮೀನಿಗೆ ಬರದ ಹಾಗೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು GPS ಮಾಡಿದ್ರಿಂದ ಇವತ್ತು ರೈತನ GPS-ನಲ್ಲಿ ಈರುಳ್ಳಿ ಬೆಳೆಯ ಬದಲಾಗಿ ಜೋಳದ ಬೆಳೆಯನ್ನು ತೋರಿಸಿದ್ರಿಂದ ರೈತನಿಗೆ ಬೆಳೆ ಪರಿಹಾರ ಬಂದಿಲ್ಲ. ಇವತ್ತು ತಪ್ಪು ಮಾಡಿರುವಂಥ ಅಧಿಕಾರಿಗಳು ಕಂದಾಯ ಇಲಾಖೆಯವರು, ಅದಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಸಾಹೇಬ್ರವರು, ಸಂಬಂಧಪಟ್ಟಂಥ AC ಅವರು, ಸಂಬಂಧಪಟ್ಟಂಥ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳಿಗೆ ದಿನಾಂಕ 31/12/2024ರಂದು ಹನುಮಂತಪ್ಪ ದೊಡ್ಡಪ್ಪ ರಕರೆಡ್ಡಿ ಎಂಬ ರೈತರು ಮನವಿಯನ್ನು ಸಲ್ಲಿಸಿದ್ರು. 2 ತಿಂಗಳು ಕಳೆದರೂ ಸಮೇತ ಅವರಿಗೆ ಈರುಳ್ಳಿ ಬೆಳೆಯ ಪರಿಹಾರವನ್ನು ಜಿಲ್ಲಾಡಳಿತ ನೀಡಿಲ್ಲ. ಇದು ಖಂಡನೀಯ. ಇವತ್ತು ರೈತ 1 ಎಕರೆಗೆ 20,000 ರಿಂದ 25,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ದುಡ್ಡನ್ನು ಇಷ್ಟೊಂದು ಖರ್ಚು ಮಾಡಬೇಕು ಅಂತ ಹೇಳಿದರೆ ಆತ ಸಾಲ ಮಾಡಿರೋದು. ಇದನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ತಿಳ್ಕೋಬೇಕಾಗಿದೆ. ಮತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಈರುಳ್ಳಿ ಬೆಳೆಯ ಪರಿಹಾರ ಬಂದಿದೆ, ಈ ಒಬ್ಬ ರೈತನಿಗೆ ಬಂದಿಲ್ಲ. ಇವತ್ತು ಆ ರೈತ ದಿನನಿತ್ಯ ಓಡಾಡಿದ್ರೂ ನ್ಯಾಯ ಸಿಕ್ಕಿಲ್ಲ. ಆದ್ದರಿಂದ ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಖಿಲ ಕರ್ನಾಟಕ ರೈತ ಸಂಘದಿಂದ ಮನವಿ ಮಾಡಿಕೊಳ್ಳೋದು ಏನು ಅಂತ ಹೇಳಿದರೆ, ತಕ್ಷಣ ಇವತ್ತು ಹಳ್ಳೂರು ಗ್ರಾಮದ ರೈತನ ಜಮೀನಿಗೆ ಹೋಗಿ ತಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಸ್ಥಳ ಪರಿಶೀಲನೆ ಮಾಡಿ ನ್ಯಾಯವನ್ನು ದೊರಕಿಸಿಕೊಡಬೇಕು. ಇವತ್ತು ಆ ರೈತನಿಗೆ ನ್ಯಾಯ ಕೊಡದೆ ರೈತನ ವಿಳಂಬ ನೀತಿ ಅನುಸರಿಸಿದರೆ ನಾವು ಮುಂದೆ ಉಗ್ರವಾದ ಹೋರಾಟವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಕಚೇರಿ ಎದುರು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಘನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಹೆಸರು ಹನುಮಂತಪ್ಪ ದಿವಿಗೇಳಿ, ಅಖಿಲ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು, ಬೆಂಗಳೂರು.